ಕಾಂಗ್ರೆಸ್ನವರು ದೇಶದ್ರೋಹಿಗಳು. ಅವರು ಭಾರತ ಮಾತೆಯ ಮಕ್ಕಳಲ್ಲ. ಎಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಪ್ರಚಾರಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ರಾತ್ರಿಲಿ ವಿಶ್ವ ಪ್ರಸಿದ್ಧರಾದರು. ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ. ಮತ್ತು ಓದಿ ವಾಪಸ್ ಬರ್ತವೆ ಅಂತ ಹೇಳಿದ್ರು. ಒಬ್ಬ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾವ ರೀತಿ ಮಾತನಾಡಬೇಕು, ರಾಜ್ಯ ಜನರಿಗೆ ಏನು ಸಂದೇಶ ಕೊಡ್ತಾರೆ? ಇದು ಕರ್ನಾಟಕ ರಾಜ್ಯಕ್ಕೆ ಅಪಮಾನ. ಒಬ್ಬ ಮುಖ್ಯಮಂತ್ರಿ ಆದಂಥವರು ತದ್ವಿರುದ್ಧ ಹೇಳಿಕೆ ಕೊಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ಪರಮೇಶ್ವರ್ ಹೇಳ್ತಾರೆ. ನಿನ್ನೆ ಪರಮೇಶ್ವರ್ ಏನು ಹೇಳಿದ್ದಾರೆ? ರೌಡಿ ಶೀಟರ್, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿಲ್ಲ. ಅರೆ ನೀವು ಅಲ್ಪಸಂಖ್ಯಾತರ ಭಯಕ್ಕೆ ಹೋಗಿಲ್ಲ. ಅಲ್ಪಸಂಖ್ಯಾತರ ಟೇಬಲ್ ಕುಟ್ಟಿ ಗುದ್ದಿ ನಿಮಗೆ ಬೆದರಿಕೆ ಹಾಕಿದ್ದಾರೆ. ಇವ್ರಿಗೆ ಏನು ಹೇಳ್ಬೇಕು? ಇವರೆಲ್ಲ ಅಂದರೆ ಇವರು ಹಿಂದೂ ವಿರೋಧಿಗಳು. ಸುಹಾಸ್ ಶೆಟ್ಟಿ ಮತ್ತು ಹಿಂದೆ ಜೀವ ಬೆದರಿಕೆ ಇತ್ತಂತ ಹೇಳಿದರು. ಎಲ್ಲ ಒಂದು ಕಡೆ ರಕ್ಷಣಾ ಇಲಾಖೆಯವರು ವೈಫಲ್ಯ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಜಿಹಾದಿ ಗುಂಡಾಗಳ ಪರವಾಗಿದೆ. ಏನು ಮಾಡಿದ್ರು ನೋಡಿ ಅಂತ ಹೇಳಿ ಹಟ್ಟಾಸೆಯಿಂದ ಮೆರೀತಾರೆ. ಹಟ್ಟಾಸಕ್ಕೆ ನಾವು ಹಿಂದೂಗಳೇನು ಹಿಡಿಗಳಲ್ಲ, ನಾವೇನು ಕೈ ಬಳೆ ತೊಟ್ಕೊಂಡಿಲ್ಲ. ನಾವು ಎಲ್ಲದಕ್ಕೆ ಸಿದ್ಧವಾಗಿದ್ದೀವಿ. ನನ್ನ ಮಕ್ಕಳು ಇದೇ ರೀತಿ ನಿಮ್ಮ ಹಟ್ಟಾಸೆ. ನಾನು ಎಲ್ಲ ಅಲ್ಪಸಂಖ್ಯಾತರು ದೂಷ್ಟ್ಯ ಮಾಡಲ್ಲ, ಎಲ್ಲ ಅಲ್ಪಸಂಖ್ಯಾತರು ಗುಂಡಾಗಳಲ್ಲ. ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಟ್ಟಾಗಿ ಬಾಳ್ಬೇಕಂದ್ರೆ. ಆದರೆ ನಿಮಗೆ ಮಾನವೀಯತೆ ಇಲ್ಲ. ಇನ್ನೂ ಕೆಲವರು 3-4 ಜನಕ್ಕೆ ಜೀವ ಬೆದರಿಕೆ ಅಂತೇಳಿ ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ. ಆದರೆ ಸರ್ಕಾರ ನೋಡಿ, UT ಖಾದರ್ ಸ್ಪೀಕರ್ ಮೊನ್ನೆ ಅವರೇ ಕ್ಲೀನ್ ಚಿಟ್ ಕೊಡ್ತಾರೆ ಫಾಜಿಲ್ ಕುಟುಂಬಕ್ಕೆ. ಫಾಜಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂತ ಹೇಳ್ತಾರೆ. ಅನೂಪ್ ಅಗರ್ವಾಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಬ್ರದರ್ ಆದಿಲ್ 5 ಲಕ್ಷ ರೂಪಾಯಿ ಸುಪಾರಿ ಕೊಡ್ದಾನೆ. ಈ ತನಿಖೆ ಆಗಬೇಕಲ್ಲ. ಈ ಸರ್ಕಾರ ತನಿಖೆ ಮಾಡಲ್ಲ, ಅಲ್ಪಸಂಖ್ಯಾತರ ಪರವಾಗಿದೆ. ನಾವು ಒತ್ತಾಯ ಮಾಡ್ತೀವಿ. ಈ ತನಿಖೆ ನಿಷ್ಪಕ್ಷಪಾತ ತನಿಖೆ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಈ ತನಿಖೆ ನಿಷ್ಪಕ್ಷತ ತನಿಖೆ ಆಗಬೇಕಾದ್ರೆ NIAಗೆ ವಹಿಸಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲಿ ನೋಡಿ ಆಯಿತು. ಈಗ ನೀವೇನು ಹೇಳಿದ್ರಿ? ಫಾಜಿಲ್ ಆ ಕುಟುಂಬ ಸದಸ್ಯ ಭಾಗಿಯಾಗಿಲ್ಲ ಅಂತ UT ಖಾದರ್ ಹೇಳ್ತಾರೆ. ಯಾವ ರೀತಿ ನ್ಯಾಯ ಸಿಗುತ್ತೆ? ಸರ್ಕಾರ ಯಾರ್ದು? ನಿಮ್ಮದೇ ಸರ್ಕಾರ. ನೀವು ಅಲ್ಪಸಂಖ್ಯಾತ ಗುಂಡಾಗಳು ಪರವಾಗಿದ್ದೀರಿ, ಜಿಹಾದಿಗಳು ಪರವಾಗಿದ್ದೀರಿ. ಹಾಗಾಗಿ ನಮಗೆ ವಿಶ್ವಾಸ ಇಲ್ಲ, ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇದು ಹಿಂದೂಗಳನ್ನ ಗುಂಡಿಕ್ಕಿ ಕೊಲ್ತಕ್ಕಂಥ ನಿಗ್ರಹ ಸಮಿತಿ ಮಾಡಿದರೆ ಹಿಂದೂಗಳನ್ನ. ಯಾಕಂದರೆ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಪರಮೇಶ್ವರ್, UT ಖಾದರ್ ಮಾತಿದ್ರೆ ಬ್ರದರ್ಸ್ ಅಂತ ಹೇಳ್ತಾರೆ. ಒಂದು ಕಡೆ ಯೋಧರ ಬಗ್ಗೆ ನಂಬಿಕೆಯಲ್ಲಿ ಅಪಮಾನ ಮಾಡ್ತಾರೆ, ಭದ್ರತಾ ವೈಫಲ್ಯ ಅಂತಾರೆ. ಇನ್ನೊಂದು ಕಡೆ ಪೊಲೀಸ್ ಕಪಾಳು ಕೂಡ ಕೇಳ್ತಾರೆ. ಅವು ತಾನೆ ಹೆಂಗೆ ರಕ್ಷಣಾ ಇಲಾಖೆಯವರು ಮುಕ್ತವಾಗಿ ಅಧಿಕಾರ ಕೊಟ್ಟಿಲ್ಲ? ಕೊಡ್ರಿ ಮುಕ್ತವಾಗಿ. ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕಂದ್ರೆ ನಮ್ಮ ಮಕ್ಕಳನ್ನ ಯಾವನು ಹಟ್ಟಾಸಿಂದ ಮೆರಿತಾರಲ್ಲ, ಪೊಲೀಸ್ ಅಲ್ಲಣ್ಣ, ಹಟ್ಟಾಸಿಂದ ಯಾರು ಗುಂಡಾಗಳು ಮೆರಿತಾರಲ್ಲ, ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಅವ್ರಂಗೆ ತಲವಾರು ಮುಚ್ಚಿದ ಕೊಚ್ಚಿದಾಗ ಆ ಒಂದು ಇವರಿಗೆ ನಮ್ಮ ಪ್ರವೀಣ್ ನೆಟ್ಟರ್ ಇರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಇರ್ಬೋದು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಂದರೆ ಅವ್ರನ್ನ ಅದೇ ರೀತಿ ತಲವಾರಿಂದ ಕೊಚ್ಚಿ ಕೊಂದಾಗ ಮಾತ್ರ ಬರ್ಬರಿ ಹತ್ಯೆ ಆಗಬೇಕು. ಯಾರು ಅದಲ್ಲ. ಈ ರಕ್ಷಣಾ ಇಲಾಖೆಯವರು ಏನು ಮಾಡ್ತಾರೆ? ಅವ್ರನ್ನ ತಂದು ಸೇಫ್ಟಿಯಾಗಿ ಒಳಗಡೆ ಕೂರಿಸ್ತಾರೆ. ಒಳಗಡೆ ಕೂರಿಸ್ಬಿಟ್ರೆ ಅವ್ರನ್ನ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಕೊಡ್ರಿ ಮುಕ್ತವಾಗಿ ಅಧಿಕಾರ ಕೊಡಬೇಕು. ಈ ಸರ್ಕಾರ ಗೃಹ ಸಚಿವರು ವೈಫಲ್ಯ, ಮುಖ್ಯಮಂತ್ರಿಗಳು ವೈಫಲ್ಯ. ಇನ್ನೊಂದು ಕಡೆ ಮುಖ್ಯಮಂತ್ರಿ ನನಗೆ ಜೀವ ಬೆದರಿಕೆ. ಅರೆ ಏನು ರೀ ಮುಖ್ಯಮಂತ್ರಿಗಳೇ? ಇಡೀ ನಿಮಗೆ ಅಂಗರಕ್ಷಕರಿದ್ದಾರೆ, ಪೊಲೀಸ್ ಇಲಾಖೆ ಇದೆ. ಆಯಿತು, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಭಾಳಷ್ಟು ಹಿರಿಯ ರಾಜಕಾರಣಿಗಳು. ನಿಮ್ಮನ್ನು ಅಂಬೇಡ್ಕರ್ ನಂಗೆ ಸೋಲಿಸಿದ್ರಲ್ಲ, ಅಂಬೇಡ್ಕರ್ ಸೋಲಿಸಿದ್ದು, ಅಪಮಾನ ಮಾಡಿದ್ದು, ಸತ್ತ ಜಾಗ ಕೊಡಿದ್ದು ಕಾಂಗ್ರೆಸ್. ಅದೇ ರೀತಿ ಖರ್ಗೆ ಅವರೇ ನಿಮ್ಮನ್ನು ಟ್ರಂಪ್ ಕಾರ್ಡ್ ಮಾಡ್ಕೊಂಡ್ರೆ ಅಷ್ಟೇ. ಒಬ್ಬ ದಲಿತ ಸೀನಿಯರ್ ಲೀಡ್ರು, ನಿಮಗೇನು ಗೌರವ ಇಲ್ಲ. ನಿಮ್ಮ ಅಲ್ಲಿ ಓನ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ, ನೆಕ್ಸ್ಟ್ ವಾದ್ರ ದೇಶದ್ರೋಹಿ. ನಾನು ಹೇಳ್ತೀನಿ, ಸವಾಲಾಗ್ತೀನಿ. ಅಂಬೇಡ್ಕರ್ ಸೋಲಿಸಿದ್ದು ನೀವು, ಅಪಮಾನ ಮಾಡಿದ್ದು ನೀವು, ಮಂತ್ರಿ ಮಾಡಲಿಲ್ಲ, ಸತ್ತ ಜಾಗ ಕೊಡಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಹಿಂದೆ ಅಟಲ್ಜಿಯವರು ಅಧಿಕಾರಕ್ಕೆ ಬರೋಕ್ಕೆ ಮುನ್ನ ಏನು ಹೇಳ್ತಿದ್ರು?
ಮೀಸಲಾತಿ ಮುಂದುವರ್ಸಲ್ಲ ಅಂತ ಹೇಳಿದ್ರು. ಅಟಲ್ಜಿಯವರು ಮೀಸಲಾತಿ ವಿರೋಧಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ವಿರೋಧಿ ಅಲ್ಲ. ಇದ್ರ ಜೊತೆಗೆ ನರೇಂದ್ರ ಮೋದಿಯವರು ಪಂಚತೀರ್ಥ 5 ಕ್ಷೇತ್ರಗಳು ಅಭಿವೃದ್ಧಿ ಮಾಡಿದರೆ. ಅವರು ಜನ್ಮಸ್ಥಳ, ಶಿಕ್ಷಣ ಸ್ಥಳ, ವಾಸವಾಗಿದ್ದಂಥ ಮನೆ ಮತ್ತು ಬೌದ್ಧ ಧರ್ಮಕ್ಕೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಸ್ಥಳ ಮತ್ತು ಅವರ ಅಂತ್ಯಕ್ರಿಯೆ ಸ್ಥಳ 5 ಸ್ಥಳಗಳನ್ನು ತೀರ್ಥ ಕ್ಷೇತ್ರ ಮಾಡಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಪರಿಶಿಷ್ಟ ಜಾತಿ ಪಂಗಡ ಕೊಟ್ಟಂಥ ಕೊಡುಗೆಗಳು. ಕಾಂಗ್ರೆಸ್ನವರು ದೇಶದ್ರೋಹಿಗಳು. ಮೊದಲು ನೀವು ಒಂದು ಕಡೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಗೆ ಬೆಂಬಲ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಭದ್ರತಾ ವೈಫಲ್ಯ ಅಂತ ನೀವು ನಿಮ್ಮ ಸಚಿವರು ಹೇಳ್ತಾರೆ. ಆ ಸಂತೋಷ್ ಲಾಡ್ ಅತ್ಯಾಚಾರ ಅಂತ ಹೇಳ್ತಾರೆ. ಏನು ರೀ, ಒಬ್ಬ ಜವಾಬ್ದಾರಿ ಸ್ಥಾನದಿರ್ತಕ್ಕಂಥ ಸಂತೋಷ್ ಲಾಡ್ ಏನು ಮಾತಾಡ್ತಾನೆ? ಜಮೀರ್ ಅಹಮದ್ ನೀನು ನಕಲಿ. ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ, ಹಿಂದೆ DG ಹಳ್ಳಿ KG ಹಳ್ಳಿ ಘಟನೆ ನೀನೇ ಕಾರಣ. ಇವತ್ತು ಕರ್ನಾಟಕದಲ್ಲಿ ಕೋಮು ಗಲಭೆಗಳು ಪ್ರಚೋದನೆಗಳು ನೀನೇ ಕಾರಣ. ಬೂಟಾಟಿಗೆಗೋಸ್ಕರ ಪ್ರಚೋದನೆ ಹಿಂಗೊಂದು ಹಲ್ಲು ಕಡ್ದು ಅಯ್ಯಪ್ಪ ನೀನು ಬಿಟ್ಬಿಡಪ್ಪ ಸಾಕಿ ದೊಂಬರಾಟನ. ಜಮೀರ್ ಎಲ್ಲ ನೋಡಿಬಿಡ್ತಾರೆ. ಕೋಮು ಗಲಭೆ ಸೃಷ್ಟಿ ಮಾಡೋ ನೀನೇ ಪುಣ್ಯಾತ್ಮ. ಅಲ್ಲೇನು ಆತ್ಮಾಹುತಿ ಬಾಂಬರ್ನ ನಾನು ಕಟ್ಕೊಂಡು ಹೋಗ್ಬಿಡ್ತೀನಿ. ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ. ಎಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ನಾಟಕೀಯ ಹೇಳಿಕೆಯನ್ನು ಜನ ಒಪ್ಪಲ್ಲ. ನೀನು ಮೊದಲು ಪ್ರಚೋದನೆ ಭಾಷಣಗಳು ಬಿಡು, ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಅಂತೇಳಿ ಇಚ್ಛೆಪಡ್ತೀನಿ. ನೋಡೋಣ, ಒಂದು ನಿಮಿಷ. ಬಾಯಿ ಬಡ್ಕಂದ್ರೆ ಅಷ್ಟೇ ಅಲ್ಲ. ಆಯಿತು, ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಆ ಹೆಸರು ಹೇಳಲ್ಲ. JDSಗೆ ಹಾಕ್ಬೋದಪ್ಪ. JDSಗೆ ಹೋಗಿ ಕಬಾಬ್ ತಿಂದು, ಚಿಕನ್ ತಿಂದು, ಅಲ್ಪಸಂಖ್ಯಾತರ ಟೋಪಿ ಧರಿಸಿ, ಟಿಪ್ಪು ಕಟ್ಗೆ ಹಿಡಿದು ಇಫ್ತಿಯಾರ್ ಕೂಟ ಮಾಡಿದ್ಯಾರು? ನೀನೇ ತಾನೇ. ಯಾವ ಹಿಂದೂ? ನಕಲಿ ಹಿಂದೂ ಅಲ್ಲ, ಏನೂ ಅಲ್ಲ, ನಕಲಿ ಹಿಂದೂ ಆತ. ತನ್ನನ್ನು ತಾನು ರಕ್ಷಣೆ, ನೀವು ಹೆಸರು ಹೇಳಿದಿರ, ನಾನು ಹೆಸರು ಹೇಳಲ್ಲ. ಯಾವ ಹುಲಿ ನೀವು ಮಾಧ್ಯಮ ಸ್ನೇಹಿತರು ಅನ್ಯತೆ ಭಾವಿಸ್ಬೇಡ್ರಿ. ಎಲ್ಲ ಒಂದು ಕಡೆ ಆತಗೆ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಆತ. ಬೇಡಣ, ಎಲೆಬಿಲ್ಲದ ನಾಲಿಗೆ ಎಲ್ಲರಿಗೂ ಅಪ್ಪು ಹುಟ್ಟಿದ್ಯಾ, ಅವು ಹುಟ್ಟಿದ್ಯಾ. ನೀನು ಆತ್ಮಲೋಕನ ಮಾಡಿಕೊಳ್ತ, ನಿಮ್ಮ ಕುಟುಂಬಕ್ಕೆ ಅವಮಾನ ಮಾಡಲ್ಲ. ನೀನು ಹಿಂದೂ ಹುಲಿ ಅಲ್ಲ, ನಕಲಿ. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಹುಲಿ, ಒಂದು ಸರಿ ಹಿಂದೂ ಹುಲಿ, ಒಂದು ಸರಿ ಪಂಚಮಶಾಲಿ, ಒಂದು ಸರಿ ವೀರಶೈವ ಲಿಂಗಾಯತರು. ಇವೆಲ್ಲ ದೊಂಬರಾಟ ನಡೆಯಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ರಾಜ್ಯದಲ್ಲಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಕಟ್ಟಿಲ್ವಾ? ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇಲ್ವಾ? ಇವತ್ತು ನೋಡಿ, ರಾಜ್ಯದ ಅಧ್ಯಕ್ಷರು ಹಿಂದುತ್ವಕ್ಕೋಸ್ಕರ ಅವರು ಇಡೀ ಅವರ ಕುಟುಂಬ ಸಂಘ ಪರಿವಾರ ಬಂದಿರತಕ್ಕಂಥ ಯಡಿಯೂರಪ್ಪನವ್ರ ಕುಟುಂಬ. ನೀನಲ್ಲಪ್ಪ. ನೀನು JDSಗೆ ಯಾಕೆ ಹೋಗಿದ್ದೆ? ನಕಲಿ ಟೋಪಿ ಯಾಕೆ ಹಾಕಿದ್ದೆ? ನಕಲಿ ದೊಂಬರಾಟ ಅಷ್ಟೇ. ಅದು ದೊಂಬರಾಟ ಮತ್ತು ಆ ಸಮಾಜ ತಪ್ಪು ತಿಳ್ಕೊಂತಾರೆ. ನಕಲಿ ಹಿಂದುತ್ವ ಬಿಟ್ಬಿಡಪ್ಪ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.